ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನೋಡ್ರಿ. ಹೋದ ವಿಡಿಯೋದಾಗ ಇದ್ರದ್ದು ವರ್ಕ್ ಮಾಡೋದಾಗಿರ್ಬೋದು, ಇದನ್ನು ಸ್ಟ್ಯಾಂಡಿಗೆ ಅರ್ಬಿ ಹಾಕೋದಾಗಿರ್ಬೋದು, ಇದ್ರ ಸಾರಿ ತೋರ್ಸೇನಿ, ಎಲ್ಲ ತೋರ್ಸೇನಿ. ಇದನ್ನು ಇವಾಗ ಫಿನಿಶ್ ಆಗೈತೆಲ್ಲ ತೆಗೆದು ಇದನ್ನು ಕಟ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿದಾದ್ಮೇಲೆ ಇದೇ ವಿಡಿಯೋದಾಗ ತೋರ್ಸೇನಿ ಹೆಂಗಾಗೈತೆ ಅಂತ ಹೇಳಿ. ಅದನ್ನು ನೋಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಹಂಗೆ ಇಲ್ಲಿ ಆಜು ಬಾಜು ಅಂದ್ರೆ ಚಿಕ್ಕೋಡಿ ಸುತ್ತಮುತ್ತಿದ್ದವ್ರಿಗೆಲ್ಲ ಗೊತ್ತಿರ್ತೈತಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನಕ್ಕೆ ಗೊತ್ತ, ಯಾಕಂದ್ರೆ ಈ ದೇವ್ರಂದ್ರೆ ಭಾಳ ಪವರ್ಫುಲ್ಲ, ಹನುಮಪ್ಪ, ತೋರ್ನಳ್ಳಿ ಹನುಮಪ್ಪ ಅಂತೇಳಿ. ಅಲ್ಲಿ ಹೊಂಟಿದ್ದು ನಾನು. ಯಾಕಂದ್ರೆ ಮೊನ್ನೆ ಒಂದು ಸ್ವಲ್ಪ ದಿನದ ಹಿಂದೆ ನಮ್ಮ ಅಜ್ಜಿ ತೀರ್ಕೊಂಡಾರ್ರಿ. ಇಲ್ಲೇ ಚಿಕ್ಕೋಡ್ಯಾಗನ ಇರ್ತಾರೆ ನಮ್ಮ ಕಾಕ. ಅವ್ರವ್ವ ತೀರ್ಕೊಂಡಿರು. ಅವ್ರವ್ವ ಸ್ವಲ್ಪ ಒಂದಿಟ್ಟು ನನ್ನ ಜೊತೆ ಅವ್ರದ್ದು ಭಾಳ ಇದು. ಅವ್ರ ಮನೆಗೆ ನಾನು ಮಧ್ಯಾಹ್ನದಾಗ ಹೋಗಿದ್ನಿ. ಹೋದಾಗ ಲಗ್ನ ಪತ್ರ ಏನೋ ಕೊಡೋದಿತ್ತು, ಅದ್ರ ಸಲುವಾಗಿ ಹೋಗಿದ್ನಿ. ಅವಾಗ ಹೋದ ತಕ್ಷಣ ಬಾಗಿಲಿಗೆ ನನಗೆ ಆಯಿ ಸ್ವಲ್ಪ ಕರೆದಂಗೆ ಆಗಿಬಿಡ್ತ್ರಿ. ಅದಕ್ಕೂ ಭಯನೋ ಏನೋ ಗೊತ್ತಿಲ್ಲ, ನನಗೆ ಬರೋಗೊಟ್ಟಿಗೆ ಮನೆಗೆ ಬರೋಗೊಟ್ಟಿಗೆ ಜ್ವರನ ಬಂದು ನನಗೆ ಅದ ಮನುಷ್ಯನಾಗಿತ್ತೋ ಏನು ಗೊತ್ತಾಗಲಿಲ್ಲ. ಈ ಹಿಂಗನ ನನಗೆ ಜ್ವರ ಬಂದಿರಲಿಲ್ಲ, ನಮ್ಮಪ್ಪ ತೀರ್ಕೊಂಡಾಗ ಹಾಗಾಗಿತ್ತು ನನಗೆ. ಯಾಕಂದ್ರೆ ನಮ್ಮ ಅಲ್ಲಿ ತವ್ರ ಮನೆಗೆ ಹೋದಾಗ ಕರೆದಂಗೆ ಆಗ್ತಿತ್ತು. ಅವ್ರು ಇಲ್ಲ ಅಂಥೇಳಿ ಹಿಂಗೆ ಅನ್ಕೋತಿರ್ತೀವೇನೋ, ಅದ್ರ ಸಲುವಾಗಿ ಹಂಗೆ ಅನಿಸ್ತೈತೆ. ಹಳವಣ್ಣ ಅಂತಾರೆ ರೀ ನಮ್ಮ ಕಡೆ. ಹಂಗೆ ಮನುಷ್ಯನಾಗಿತ್ತಂದ್ರೆ ಹಂಗೆ ಕೇಳಿಸ್ತೈತೇನೋ ಅಂತೇಳಿ ಹಂಗೆ ಅನಿಸ್ತೈತಿ. ಏನೋ ಗೊತ್ತಿಲ್ಲ, ನನಗೆ ಹಂಗೆ ಕರೆದಂಗೆ ಆಗಿಬಿಡ್ತು. ಅದ್ರ ಸಲುವಾಗಿ ಜ್ವರ ಬಂದಿತ್ತು. ಇವರು ಅಂದರು ಸ್ವಲ್ಪ ಹನುಮಪ್ಪಗೆ ಹೋಗಿ ಬರೋಣ ನಡಿ ಅಂಥೇಳಿ ದೇವ್ರಿಗೆ ಕರ್ಕೊಂಡು ಹೋದರು. ಅದು ನಿಮಗೆ ತೋರಿಸ್ಬೇಕು, ಇದು ಹನುಮಪ್ಪನ ಗುಡಿ ಹೆಂಗೈತೆ ತೋರಿಸ್ಬೇಕು ಅಂಥೇಳಿ ವಿಡಿಯೋ ಮಾಡತ್ತೀನಿ. ಹೋದ್ಕೊಂಡ್ಲೇ ನಾನು ಅದು ಓಮ್ ಹತ್ರ ಇರ್ತೈತಲ್ರಿ, ಅದನ್ನ ಹಚ್ಕೊಂಡು ಒಳಗೆ ಹೊಂಟಿದ್ವಿ. ತೀರ್ಕೊಂಡವ್ರೆಲ್ಲ ಹಿಂಗೆ ಆಸೆಗಳಿದ್ರೆ ಹಂಗೆ ಇರ್ತಾರೋ, ಹಂಗೆ ಹಿಂಗೆ ಅನ್ನಿಸ್ತತಿ. ನಿಮಗೆ ಹೆಂಗೆ ಅನ್ನಿಸ್ತು, ಏನಾರ ಎಕ್ಸ್ಪೀರಿಯೆನ್ಸ್ ಆಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ನನಗಿದ್ದ ಫಸ್ಟ್ ಟೈಮ್ ಹಿಂಗೆ ಎಕ್ಸ್ಪೀರಿಯೆನ್ಸ್ ಆದಿದ್ರಿ. ಒಬ್ಬರು ಬೇರೆದವ್ರ ಧ್ವನಿ ಕೇಳ್ದಂಗೆ ನನಗೆ ಕನ್ಫರ್ಮ್ ರೀ. ನಂಗೆ ಭಾಳ ಇದರಲ್ಲೇ ಇರ್ತೇನೆ ನಾನು. ಅದೇನೂ ತಲೆಯಾಗಿಲ್ದ ಹೋಗಿದ್ನಿ, ಖರೆ ನನಗೆ ಕೇಳಿಸ್ತದ ಧ್ವನಿ. ಅದು ಏನೋ ಗೊತ್ತಾಗಲಿಲ್ಲ ನನಗೆ. ನಮ್ಮ ಅಪ್ಪ ತೀರ್ಕೊಂಡಾಗೂ ಹಿಂಗಾಗಿತ್ತು ರೀ. ನನಗೆ ಕರೆದಂಗಂತೂ ಆಗಿರಲಿಲ್ಲ. ಕನಸ್ನಾಗೂ ಅಂದ್ರೆ ಯಾವ ವಾರ ತೀರ್ಕೊಂಡಿದ್ರಲ್ಲ, ಶುಕ್ರವಾರ ರಾತ್ರಿ ತೀರ್ಕೊಂಡಿದ್ರು. ಅದು ಅವತ್ತು ರಾತ್ರಿ ನನಗೆ ಅದು ಶುಕ್ರವಾರ ಬಂತು ಅಂದ್ರೆ ನನಗೆ ಹಂಗೆ ಅವ್ರು ಬಂದು ಪ್ರೆಸೆನ್ಸ್ ಫೀಲ್ ಆಕಿತ್ತು ನನಗೆ. ಹೆಂಗೆ ಅವ್ರು ಒಂದು ಜಾಗದಾಗ ಕುಂದಿರ್ತಿರ್ರಿ, ಅಲ್ಲಿ ಕೂತಂಗೆ ಅಲ್ಲೇ ಅದಾರಪ್ಪ, ಅವ್ರಿಗೇನೂ ಆಗಿಲ್ಲ ಹಿಂಗೆ ಫೀಲ್ ಆಗ್ತಿತ್ತು ನನಗೆ. ಸ್ವಲ್ಪ ದಿನ ಅವ್ರು ತೀರ್ಕೊಂಡ ನಂತರ ಅಂದ್ರೆ ಭಾಳ ಹಚ್ಕೊಂಡಿನಿ ರೀ. ಹೋದ ತಕ್ಷಣ ಅಪ್ಪ ಬಂದೇನ ಅಂತ ಹಿಂಗೆ ಭಾಳ ಇದು ಮಾಡ್ತಿದ್ರಲ್ಲ, ಅದನ್ನೇನು ಮಿಸ್ ಮಾಡ್ಕೊತಿದ್ನೋ ಗೊತ್ತಿಲ್ಲ ನನಗೆ. ಅದಕ್ಕೆ ಹಂಗೆ ಅನಿಸ್ತಿತ್ತು. ಇದು ಸಲನೂ ನನಗೆ ಹಂಗೆ ಅನಿಸ್ತು ರೀ. ಇದು ಅವ್ರ ಮನೆಗೆ ಹೋದ ತಕ್ಷಣ ಆಯಿ ಹಂಗೆ ಕರಿತಿದ್ಲು ನನಗೆ, ಬಾ ಅಂತಿದ್ಲು. ಎಲ್ಲ ಮಾತಾಡ್ಸೋದು ಇದು ಮಾಡೋದು ಮಾಡ್ತೀವಲ್ಲ, ಅದಕ್ಕಾಯ್ತೋ ಏನೋ ನನಗೆ ನಿಜವಾಗ್ಲೂ ನನಗೆ ಕೇಳಿಸ್ಕೊಂಡಂಗೆ ಆಯ್ತು ರೀ. ಅದು ಯಾಕೋ ಏನೋ ಗೊತ್ತಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಜ್ವರ ಬಂದಿದ್ದು, ಅಂಜಿದೀನಿ ಅಂಥೇಳಿ ನಮ್ಮ ಮನೆಯವ್ರು ಇಲ್ಲಿ ಕರ್ಕೊಂಬಂದ್ರಿ. ಇಲ್ಲಿ ಭಾಳ ಸ್ಟ್ರಾಂಗ್ ಅದಾರ ಈ ಹನುಮಪ್ಪ ದೇವ್ರಿ. ಇಲ್ಲೆಲ್ಲ ಹಿಂಗೆ ದೆವ್ವ ಬಿಡಿಸೋದು ಇದೆ. ಏನು ಅಲ್ಲಿ ಗುಡಿಯಾಗೆಲ್ಲನೂ ಅದು ಬೆತ್ತ ಇರ್ತೈತಲ್ರಿ, ದೇವ್ರದ್ದು ಬೆಳ್ಳಿದು ಇದ್ರ ಟೈಪ್ ಇರ್ತೈತಲ್ಲ, ಅದನ್ನು ಹಿಂಗೆ ದುಬ್ದಾಗ ಸ್ವಲ್ಪ ಬಡ್ದಂಗೆ ಮಾಡಿ ಹಿಂಗೆ ತಲೆಯಿಂದ ಇದ್ರ ತನಕ ಬೆನ್ನ ತನಕ ಹಿಂಗೆ ಇಳಿಸ್ದಂಗೆ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಒಂದು ಸ್ವಲ್ಪ ಜನ ಅವಾಗ ಜಾಸ್ತಿ ಬರ್ತಿರ್ರಿ. ಹಿಂಗೆ ಗಾಳಿಗೈತಿ, ಮೈ ಮ್ಯಾಗ ದೆವ್ವ ಬರ್ತೈತಿ ಅಂಥೇಳಿ ಅವಾಗ ಜಾಸ್ತಿ ಜನ ಬರ್ತಿದ್ರು. ಇವಾಗೂ ಬರ್ತಾರೇನೋ ಗೊತ್ತಿಲ್ಲ ರೀ, ನಾ ಜಾಸ್ತಿ ನೋಡಿಲ್ಲ, ಈಗ ಸದ್ಯದಾಗ ನೋಡಿಲ್ಲ. ಏನೋ ಗೊತ್ತಿಲ್ಲ ರೀ, ಈಗೂ ಬರ್ತಿರ್ಬೋದು. ಇಲ್ಲಿ ನೋಡ್ರಿ, ರಾಮ ಮಂದಿರನ ಈ ಥರ ಇಲ್ಲಿ ಸ್ಟ್ಯಾಚ್ಯೂ ಟೈಪ್ ಮಾಡಿ ಇಟ್ಟಿದ್ದಾರೆ ಗ್ಲಾಸ್ ಇದ್ರೊಳಗೆ. ಗುಡಿ ಬಾಜುನ ಇಟ್ಟಾರ. ಇವಾಗ ಇಟ್ಟಿದ್ದಾರೆ. ಗುಡಿ ಮಾತ್ರ ಮಸ್ತ್ ಐತ್ರಿ. ಇದು ದೇವ್ರೂ ಪವರ್ಫುಲ್ ಐತೆ ಅಂತ ಹೇಳ್ತಾರೆ. ಇಲ್ಲಿ ಬಂದವ್ರಿಗೆಲ್ಲ ಆ ಥರ ಏನಾರ ಆಗಿತ್ತಂದ್ರೆ ಆರಾಮನ ಆಗ್ತೈತೆ ಅಂಥೇಳಿ. ನನಗೆ ಅದು ಒಂದು ಸಲ ಹೋಗಿ ಬನ್ನಲ್ರಿ, ಮತ್ತೇನು ಹಂಗೆ ಏನೂ ಆಗಲಿಲ್ಲ. ಸ್ವಲ್ಪ ಜ್ವರನೂ ಬಂದಿದ್ದು. ಅದು ಸ್ವಲ್ಪ ದಾರ ಎಲ್ಲ ಕೊಟ್ಟರು, ಕೈಯಾಗ ಕಟ್ಕೊಂಡು ಸ್ವಲ್ಪ ಬಂದ್ವಿ. ಅದೇನು ಹೆಂಗೆ ಏನು ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ರೀ. ಯಾರ್ಯಾದ್ರೆ ಹಿಂಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಏನಾರು ಆಗಿತ್ತಂದ್ರೆ ನನಗೆ ಹೇಳ್ರಿ. ಅದು ನಿಜಾನೋ ಏನು ನನಗೆ ಹಂಗೆ ಭ್ರಮೆ ಆಯಿತು ಅಂಥೇಳಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗರ ಫುಲ್ ಜ್ವರ ಬಂದುಬಿಟ್ಟಿತ್ತು ರೀ. ಹಿಂಗೆ ಗುಡಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇದು ವಾಪಸ್ ಬರಾಕತ್ತಿದ್ವಿ. ಅಲ್ಲಿ ಸ್ವಲ್ಪ ಹಿಂಗೆ ಚಕ್ಲಿ ಅದು ಇದು ಇರ್ತಾವಲ್ರಿ, ಅವ್ನು ಸ್ವಲ್ಪ ಹುಡುಗರೆಲ್ಲ ತಿನ್ನಕ್ಕೆ ತೊಗೊಂಡ್ರು. ರೋಡ್ನ್ಯಾಗ ತೋರ್ಸತ್ತೆ ನೋಡ್ರಿ. ಈಗೀಗ ಇಲ್ಲಿ ಗಿಡ ಹಚ್ಚತ್ತಾರೆ, ಇನ್ನು ಮಳೆಗಾಲ ಸ್ಟಾರ್ಟ್ ಆತಲ್ರಿ, ಎಲ್ಲ ಗಿಡ ಒಂದೊಂದು ಹಚ್ಚಿದಾರ. ಇವಾಗ ಒಂದೊಂದು ಗುಂಡಿ ಮಾಡಿಬಿಟ್ಟಾರ, ಅದ್ರೊಳಗೆ ಗಿಡ ತಂದು ಹಚ್ಬೇಕಂತ ಹೇಳಿ. ಈ ರೋಡ್ ಚಂದ ಐತ್ರಿ. ಇಲ್ಲಿ ಇನ್ನೇನಾರ ಇವು ದೊಡ್ಡ ಅದು ಅಂದ್ರೆ ಗಿಡಗಳೆಲ್ಲ ಭಾಳ ಚಂದ ಕಾಣಿಸುತ್ತೆ ರೋಡ.
ಹಂಗೆ ನೋಡ್ಕೋತ ನಾನು ಸ್ವಲ್ಪ ಆಗಾಗ ಹೊರಗೆ ಹೋಗ್ಕೋತಿದ್ರೆ ಮೈಂಡ್ನು ಫ್ರೆಶ್ ಇರ್ತದೆ. ಅದ್ರ ಸಲುವಾಗಿ ನಾ ಇಲ್ಲೇನು ತೋರ್ಸತ್ತೇನೆ ನೋಡ್ರಿ. ಇದು ಚಿಕ್ಕೋಡಿದಿಂದ ಸ್ವಲ್ಪ ಸಮೀಪನೇ ಐತಿ, ಅಂದ್ರೆ 1 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲಿ ಮೊದಲು ಏನೂ ಇರಲಿಲ್ಲ ರೀ, ಎಲ್ಲ ಹೊಲಗಳಿದ್ದು. ಈಗೆಲ್ಲ ಅವನ್ನೆಲ್ಲ ಹೊಲ ತೆಗೆದು ಪ್ಲಾಟ್ ಮಾಡತ್ತಾರ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 4-5 ವರ್ಷದಾಗ ನೋಡ್ಬಿಟ್ಟಿಗೆ ಇಲ್ಲೆಲ್ಲ ಮನೆಗಳಾಗಿರ್ತಾವೆ ಅನಿಸ್ತತಿ. ನಾವು ಫಸ್ಟ್ ಮೊದಲು ಒಂದು 5 ವರ್ಷದ ಹಿಂದೆ ನೋಡಿದಾಗ ಇಲ್ಲಿ ಏನೇನು ಇದಿರಲಿಲ್ಲ, ಬರೀ ಹೊಲ ಇದು ಅಷ್ಟೇ ಇರ್ತಿತ್ತು. ಹಿಂಗೇನು ಜಾಸ್ತಿ ಜನ ಕಾಣಿಸ್ತಿರ್ಕಿಲ್ಲ, ಏನಿಲ್ಲ. ಈಗೆಲ್ಲ ಇಲ್ಲೆಲ್ಲ ಪ್ಲಾಟ್ ಆಗ್ಯಾವ. ಅದನ್ನೇ ನಾವು ಅನ್ಕೋತ ಬರತ್ತಿದ್ವಿ, ಇನ್ನು ಎಷ್ಟು ಮಂದಿ ಜಾಗ ತೊಗೋತಾರೆ, ಎಷ್ಟು ಮನೆ ಕಟ್ತಾರೆ ಅಂಥೇಳಿ. ಹಂಗೆ ಅದನ್ನೆಲ್ಲ ಅನ್ಕೋತನ ಮನೆಗೆ ಬಂದು ನೋಡ್ರಿ. ಇದಕ್ಕೆ ಸಾಡಿಗೆ ಬೇಬಿ ಕುಚ್ಚು ಕಟ್ಟೇನಿ. ಸಾಡಿ ನಾನು ಆಲ್ರೆಡಿ ಹೋದ ವಿಡಿಯೋದಾಗ ತೋರಿಸಿದ್ದೀನಿ, ಅದನ್ನೇನು ತೋರ್ಸತ್ತಿಲ್ಲ. ಇದು ಬ್ಲೌಸ್ ಮಾತ್ರ ತೋರ್ಸತ್ತೇನೆ ನೋಡ್ರಿ. ಸ್ಟಿಚ್ ಆದಮೇಲೆ ಎಲ್ಲ ವರ್ಕ್ ಮಾಡೋದೆಲ್ಲ ನೋಡಿದ್ರಿ ನೀವು. ಸ್ಟಿಚ್ ಆದಮೇಲೆ ತೋರ್ಸತ್ತೇನೆ ಇದನ್ನು. ಈ ಥರ ಆಗಿತ್ತು. ಇದು ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸ ಈ ಥರ ಕಾಣಿಸತ್ತ ನೋಡ್ರಿ. ಈ ಥರ ಕಾಣತ್ತಿತ್ತು. ಇಲ್ಲಿ ಮುಂದೆ ಹ್ಯಾಂಗಿಂಗ್ ಬೀಡ್ಸ್ ಹಾಕೇನ್ರಿ. ಅಷ್ಟು ಜಾಸ್ತಿ ಹಾಕಿಲ್ಲ, ಮತ್ತು ಜಾಸ್ತಿ ಇದು ತೋಳಿನ ವರ್ಕನ ಹೆವಿ ಆಗೈತಲ್ಲ, ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಅಂದರೂ ಕಟ್ಟಿದ್ದೇನೆ ರೀ ಈ ಥರ. ಈ ವೈಟ್ ಬೀಡ್ಸ್ ಏನು ಹಾಕೇನಲ್ಲ, ಅದರಿಂದ ಹೆಚ್ಚು ಎದ್ದು ಕಾಣತ್ತಿದೆ ಬ್ಲೌಸ. ಮತ್ತು ಇದು ಈ ಥರ ಸಿಲ್ವರ್ ಕಲರ್ ಜಾಸ್ತಿ ಸಾಡಿ ಒಳಗೆ ಐತಿ, ಅದನ್ನು ವಿಡಿಯೋದಾಗ ಕಾಣಿಸತ್ತಿಲ್ಲ. ಅದರ ಸಲುವಾಗಿ ಇದು ಬೇಬಿ ಕುಚ್ಚ ಕೂಡ ಸಿಲ್ವರ್ ಕಲರನ್ನು ಕಟ್ಟಿದ್ದೀನಿ. ಅದು ಡೈರೆಕ್ಟಾಗಿ ಸಾಡಿ ನೋಡುವಾಗ ಹೆಚ್ಚು ಹಿಂಗೆ ಸಿಲ್ವರ್ ಕಲರ್ ಕಾಣ್ತೈತಿಲ್ಲ, ಅದರ ಸಲುವಾಗಿ ಆ ಕಲರ್ ಕುಚ್ಚು ಕಟ್ಟಿದ್ದೀನಿ. ಈ ಬ್ಲೌಸ್ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ, ವರ್ಕ್ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನೋಡ್ತೀರಿ ವಿಡಿಯೋಸ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ, ಕಮೆಂಟ್ ಕೂಡ ಮಾಡ್ತಿಲ್ಲ. ನನ್ನ ವಿಡಿಯೋಸ್ ಹೆಂಗೆ ಬರತ್ತವ, ಇನ್ನೂ ಏನು ಇದು ಮಾಡ್ಕೋಬೇಕು, ಸುಧಾರಣೆ ಮಾಡ್ಕೋಬೇಕು ಅಂತ ಹೇಳಿ ಕಮೆಂಟ್ ಮಾಡಿರಿ. ಇವಾಗ ಸ್ಟಾರ್ಟ್ ಮಾಡಿದ್ದೇನೆಲ್ಲ ಚಾನೆಲ್ಲ. ಬರ್ತಾ ನಾನು ಸ್ವಲ್ಪ ಧೈರ್ಯಲ್ಲೇ ವಿಡಿಯೋ ಮಾಡ್ತೀನಿ. ಹಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಯಾರ್ಯಾರು ಆರಿ ವರ್ಕ್ ಮಾಡಿಸಿ ಗೊತ್ತಿದ್ರೆ ಈ ಬ್ಲೌಸಿಗೆ ಎಷ್ಟು ತಗೋತಾರ, ರೇಟ್ ಎಷ್ಟು ಆಗ್ಬೋದು ಅಂತಲೂ ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.